ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 31st ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬಟ್ಲರ್ ನಗ್ತಾ ಹೇಳ್ತಿರ್ತಾರೆ, ಮಿಸ್ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಬರೀ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಈ ಫ್ಯಾಮಿಲಿಯ ಮರ್ಯಾದೆ ಉಳಿಸೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಅವಳ ಮನ್ಸಲ್ಲಿ ಅವಳೆ ಅನ್ಕೋತಿರ್ತಾಳೆ, ಎಕ್ಸಾಮ್ ಕಾರಣದಿಂದ ಇಷ್ಟು ದಿನದವರೆಗೂ ನಾನು ದೀಕ್ಷಿತ್ ಫ್ಯಾಮಿಲಿ ಮೆಂಬರ್ಸ್ಗಳ ಮಾತನ್ನ ಕೇಳ್ತಾ ಇದ್ದೆ, ಇವಾಗ ಇವನ್ ಮಾತು ಕೇಳ್ಬೇಕಾ? ಇಲ್ಲಿ ನಾನು ನಗ್ತಾ ಹೇಳ್ತಿರ್ತಾಳೆ, ನೀನ್ ಯಾರು ಇದನ್ನೆಲ್ಲ ನನಗೆ ಹೇಳೋದಕ್ಕೆ? ನಿನ್ಗೆ ಜಾಬ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನು ಈಗಲೇ ಬಿಡ್ಬೋದು, ಈ ಜಾಬಿಗೆ ಸಾವಿರಾರು ಜನ ವೇಟ್ ಮಾಡ್ತಿದ್ದಾರೆ. ನೇನ ಮಾತ್ ಕೇಳಿ ಬಟ್ಲರ್ಗೆ ಕೋಪ ಬಂದ್ಬಿಡುತ್ತೆ. ಅದೇ ಟೈಮಿಗೆ ನೇನ ಅವ್ರ ತಾಯಿ ನೇನ ಅಂತ ಕರಿತಾ ಬರ್ತಿರ್ತಾರೆ. ಇಲ್ಲಿ ನೇನ ಅವ್ರ ಅಮ್ಮ ಬರ್ತಿರೋದನ್ನ ನೋಡಿ ಡ್ರಾಮಾ ಆಡ್ತಿರ್ತಾಳೆ ಅಳತರ. ಇಲ್ಲಿ ನೇನ ಅವ್ರ ಅಮ್ಮ ಬಂದಿದ ತಕ್ಷಣ ಶಾಕ್ ಆಗ್ಬಿಡ್ತಾರೆ. ನೇನ ಏನಾಯ್ತು, ಇವನೇನಾದ್ರು ಅನ್ನ ನಿನ್ಗೆ ಅಂತ ಬಟ್ಲರ್ ಕಡೆ ನೋಡ್ಕೊಂಡು ಕೇಳ್ತಿರ್ತಾರೆ. ಅದಕ್ಕೆ ನೇನ ಹೇಳ್ತಾ, ಹೌದು, ನೀವೆಲ್ಲರೂ ಜಿಯಾನ ಜಾಸ್ತಿ ಇಷ್ಟಪಡ್ತಿರಂತೆ ಈ ಮನೇಲಿ, ನನ್ಗೆ ಈ ಮನೇಲಿ ಯಾವ್ದೇ ತರ ವ್ಯಾಲ್ಯೂ ಇಲ್ವಂತೆ, ನಾನು ಈ ಮನೇಲಿ ಹೀರೋ ಆಗಿಲ್ವಂತೆ ಅಂತೆಲ್ಲ ಹೇಳ್ಕೊಂಡು ಅಳ್ತಿರ್ತಾಳೆ. ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ ಅಂತ. ನೇನ ಅವ್ರ ತಾಯಿ ಫುಲ್ ಕೋಪದಲ್ಲಿ ಬಟ್ಲರ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನಿನ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನನ್ ಮಗ್ಳ ಹತ್ರ ಈ ತರ ಎಲ್ಲ ಮಾತಾಡೋದಕ್ಕೆ ಅಂತ ಕೋಪದಲ್ಲಿ ಬೈತಿರ್ತಾರೆ. ಇಲ್ಲಿ ಬಟ್ಲರ್ ಅಂತೂ ಫುಲ್ ಶಾಕ್ ಆಗ್ಬಿಟ್ಟಿರ್ತಾನೆ. ಮೇಡಮ್ ನಾನು ಬರೀ ಅಂತ ಹೇಳ್ತಾನೆ. ಆಗ ನೇನ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ನಂತವ್ರಿಂದಾನೇ ಮನೆ ವಾತಾವರಣ ಎಲ್ಲ ಹಾಳಾಗೋದು, ಮೊದ್ಲು ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇರು ಅಷ್ಟೇ. ಇಲ್ಲಿ ಬಟ್ಲರ್ ಮಾತಾಡ್ಬೇಕು ಅಂತಿರ್ತಾನೆ, ಆದ್ರೆ ನೇನ ಅವ್ರ ತಾಯಿ ಬಿಡೋದೇ ಇಲ್ಲ, ಹೊರಡು ಇಲ್ಲಿಂದ ಅಷ್ಟೇ, ಜಾಸ್ತಿ ಮಾತಾಡ್ಬೇಡ ಅಂತ ಕೂಗಾಡ್ತಿರ್ತಾರೆ. ನೇನ ಇಲ್ಲಿ ಇನ್ನೂ ಡ್ರಾಮಾ ಮಾಡ್ತಿರ್ತಾಳೆ, ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ. ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ಮಿಸ್ಸಸ್ ದೀಕ್ಷಿತ್ಗೆ ತುಂಬಾ ಬೇಜಾರಾಗಿದೆ ಅನ್ಸುತ್ತೆ, ಈಗ ನನ್ಗೆ ಇದನ್ನ ಅಡ್ವಾಂಟೇಜ್ ಆಗಿ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟವಳು, ಮಾಮ್ ನಂಗೆ ಸ್ವಲ್ಪ ಫ್ರೆಂಡ್ಸ್ ಇದಾರೆ, ಅವರು ತುಂಬಾ ಬಡವರು, ಅವರು ಇಲ್ಲಿ ಕೆಲಸ ಮಾಡ್ಬೋದಾ, ಅವರು ನಿಜವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಫೋಟೋಸ್ನೆಲ್ಲ ತೋರಿಸ್ತಿರ್ತಾಳೆ. ಅವರು ಮನೆ ಎಲ್ಲಾ ಕೆಲ್ಸನೂ ಮಾಡ್ತಾರೆ, ನೀವು ಇಟ್ಕೋತೀರಾ ಅಲ್ವಾ ಅವ್ರನ್ನ ಕೆಲ್ಸಕ್ಕೆ ಅಂತ ಅಳೋ ತರ ಕೇಳ್ತಿರ್ತಾಳೆ. ಆಗ ನೇನ ಅವ್ರ ತಾಯಿ ಫುಲ್ ಎಮೋಷನಲ್ ಆಗಿ, ಹಾ ಮಗಳೇ ನೀನು ಎಲ್ಲಾರನ್ನೂ ಕರ್ಸು, ನಾನು ಎಲ್ಲರಿಗೂ ಕೆಲಸ ಕೊಡ್ತೀನಿ, ಸ್ಟಾರ್ಟಿಂಗ್ 50,000 ಸಂಬಳ ಸಾಕಲ್ವಾ, ಓಕೆನಾ ಅದು ನಿನ್ಗೆ ಅಂತ ಕೇಳ್ತಿರ್ತಾರೆ. ನೇನ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರಿ ಹಾಗಾದ್ರೆ ನಾನು ಎಲ್ಲಾನು ರೆಡಿ ಮಾಡ್ಕೋತೀನಿ ಅಂತ. ಆಗ ನೇನ ಹೇಳ್ತಿರ್ತಾಳೆ, ಸರಿ ಮಮ್, ಹಾಗಾದ್ರೆ ನಾನು ಕೂಡ ಸ್ಕೂಲಿಗೆ ಟೈಮ್ ಆಯ್ತು, ಹೊರಡ್ತೀನಿ, ಹಾಸ್ಟೆಲ್ದು ರಿಜಿಸ್ಟ್ರೇಷನ್ಸ್ ಬೇರೆ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಅವಳು ಹಳ ತರ ಡ್ರಾಮಾ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ನೇನ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಸರಿ ಆಯ್ತು ಮಗಳೇ, ಹುಷಾರಾಗಿ ಹೋಗು ಅಂತ. ಇಲ್ಲಿ ನೇನ ಹಳ ತರ ಸೌಂಡ್ ಮಾಡ್ತಿರ್ತಾಳೆ, ಅವಳು ಹಿಂದೆ ತಿರುಗಿದಾಗ ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.